ಕಾಂಗ್ರೆಸ್ ಅವರು ಸ್ವಚ್ಛ ಬೆಂಗಳೂರು ಹೆಸರಲ್ಲಿ ಕಾಂಗ್ರೆಸ್ಸಿನ ಹೊಸ ಲೂಟಿಯನ್ನು ಪ್ರಾರಂಭ ಮಾಡಿದ್ದಾರೆ. ನಮಗೆ ಬೆಂಗಳೂರನ್ನು ಸ್ವಚ್ಛವಾಗಿಡ್ತೀನಿ, ಅದೇನೋ ಸ್ವತಂತ್ರ ಕಸದ ಸ್ವತಂತ್ರ ಅಂತಂದೆ. ಈಗ ಆ ಸ್ವಚ್ಛತೆ ಹೆಸರಲ್ಲಿ ಹಿಂದೆ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಸ್ವಚ್ಛ ಭಾರತ್ ಹೆಸರಲ್ಲಿ ಅಭಿಯಾನ ಪ್ರಾರಂಭ ಮಾಡಿದರು. ಎಲ್ಲ ರಾಜ್ಯಗಳಿಗೂ ಸ್ವಚ್ಛ ಭಾರತ್ ಹೆಸರಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದೇನು ಹೊಸದೇನಲ್ಲ. ಇದೊಂದು ಸ್ವಚ್ಛ ಭಾರತ್ ಹೆಸರಲ್ಲಿ ಹಣ ವಸೂಲಿ ಮಾಡುವ ಮತ್ತೊಂದು ದಂಧೆ. ಇದೊಂಥರ ಬೆಂಗಳೂರು ಜನತೆಗೆ ದುರಂತ ಇದು. ಮತ್ತು ಮಾನ್ಯ ಕೃಷ್ಣ ಬೈರೇಗೌಡರು ದಿನ ಅವ್ರು ಏನಾನ ಒಂದು ರೀಲ್ಸ್ ಮಾಡ್ತಾ ಇರ್ತಾರೆ. ರೀಲ್ಸ್ ಮಾಡ್ತಾನೆ ಇರ್ತಾರೆ. ಈಗ ಮನೆಗೆ ತೆರಿಗೆಗಳನ್ನು ಕಟ್ಸ್ಕೊತಾರೆ. ಎಲ್ಲ ಮನೆಗೂ ಸ್ವಾತಂತ್ರ್ಯ ಬಂದಾಗಿಂದ ಇದುವರೆಗೂ ಎಲ್ಲ ಮನೆಗೂ ತೆರಿಗೆಯನ್ನು ನಾವು ಕಟ್ತೀರಿ. ಅದರಲ್ಲಿ ಎಲ್ಲ ಸೇರಿರ್ತದೆ. ತೆರಿಗೆ ಅಂತ ಹೇಳಿದ್ರೆ ಎಲ್ಲ ಗಾಳಿ ಬೆಳಕು ಏನೇನಿದೆಯೋ ಎಲ್ಲ ಆ ಮನೆಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಹಾಕಿರ್ತಾರೆ. ಟ್ಯಾಕ್ಸ್, ಕಸ ಇರ್ಬೋದು, ಎಲ್ಲ ಗಾರ್ಬೇಜು ಎಲ್ಲದಕ್ಕೂ ಸೇರಿ ತೆರಿಗೆ ಹಾಕೋದು. ಈಗ ಹೊಸದಾಗಿ ಸ್ವಚ್ಛತಾ ಶುಲ್ಕ 20-30ಕ್ಕೆ 6700, ಕಾಂಪೌಂಡ್ ಇದ್ದರೆ 7700. ಅಂದರೆ ಕಾಂಪೌಂಡ್ ಎಲ್ಲ ತೆಗೆದು ಬಿಡ್ಬೇಕು. ಇನ್ಮೇಲೆ ಯಾರ್ಯಾರು ಕಾಂಪೌಂಡ್ ಹಾಕಿದ್ರು ತೆಕ್ಕೊಂಬಿಡಿ ಎಲ್ಲರೂ. ಮತ್ತು ಲಿಸ್ಟನ್ನೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. 30-40 ಇದ್ದರೆ 13,400, 30-50 ಇದ್ದರೆ 16,750, 40-60 ಇದ್ದರೆ 26,800, 50-80 ಇದ್ದರೆ 46,700. ಸಾಧ್ಯನಾ ಇದೆಲ್ಲ? ಅವ್ರು ತಗೊಂಡಾಗ ಸೈಟ್ಗೆ ಅಷ್ಟು ದುಡ್ಡು ಕೊಟ್ಟಿರಲ್ಲ. ಅಂದರೆ ಈ ಸರ್ಕಾರ ಅಭಿವೃದ್ಧಿ ಇಲ್ಲ. ಈಗ ಬೆಂಗಳೂರಲ್ಲಿ ಅಭಿವೃದ್ಧಿ ಇಲ್ಲ. ಈಗ ಮೊನ್ನೆ ಹೇಳಿದ್ರು, ಕೃಷ್ಣ ಬೈರೇಗೌಡ ಮಂತ್ರಿ ಆದ ತಕ್ಷಣ ಹೇಳಿದ್ರು, ಎಲ್ಲ ಕಾರುಗಳು ಅಂದರೆ ರೋಡಲ್ಲಿ ನಿಂತಿರೋ ಕಾರುಗಳೆಲ್ಲ ಖಾಲಿ ಮಾಡಿಸ್ಬಿಡ್ತೀನಿ ಅಂತೇಳಿ 4 ಸ್ಟಿಕ್ಕರ್ ಹಾಕಿದ್ರು. 4 ಕಾರ್ ಸ್ಟಿಕ್ಕರ್ ಆದರು. ಅದರಲ್ಲಿ ಒಂದು ಮಾತ್ರ ಎತ್ಕೊಂಡು ಹೋಗಿದ್ದಾರೆ, 3 ಹಂಗೆ ಬಿದ್ದಿದೆ ಅಲ್ಲೇ. ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರುಗಳಿದೆ. ನಾನು ಸರ್ಕಾರನ ಕೇಳ್ತೀನಿ, 1 ಲಕ್ಷ ಕಾರುಗಳನ್ನ ಎಲ್ಲಿ ಇತ್ಕೊಂಡೋಗಿ ಟೋಯಿಂಗ್ ಮಾಡ್ಕೊಂಡು ಎಲ್ಲಿ ಇಟ್ಟಿದ್ರೆ ಹೇಳ್ರಪ್ಪ. ಆಯಿತು, 1 ವಾರ ಆಯಿತು, ಅದು ಬಿಟ್ಬಿಟ್ರು. ಈಗ ಕಸ, ಫುಟ್ಪಾತ್ ತೆರವು, ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಅಂತ ಹೇಳಿದ್ರು. ಇವರು ಬೆಳಗ್ಗೆ ತೆರವು, ಸಾಯಂಕಾಲ ಅಲ್ಲೇ ಅಂಗಡಿಗಳು. ಅದರಲ್ಲಿ ಹಾಕವ್ರೆ ಎಷ್ಟು 5,000 ಕಿಲೋಮೀಟ್ರು ತೆರವು ಮಾಡಿದ್ದೀರಿ ಅಂತ. ಎಲ್ಲನ ಕರ್ಕೊಂಡೋಗಿ ತೋರಿಸ್ರಪ್ಪ, ತೋರಿಸಿ. ಎಲ್ಲಾದರೂ ಎಲ್ಲ ಹಾಕ್ಕೊಂಡಿದ್ರು ಅಲ್ಲೇ ಹಾಕ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಮತ್ತು ಕಸ ಸ್ವಚ್ಛ ಸ್ವಾತಂತ್ರ್ಯ ಕಸ, ಅದೇನೋ ಸ್ವಾತಂತ್ರ್ಯ, ಕಸದಿಂದ ಸ್ವಾತಂತ್ರ್ಯ. ಯಾವ ದಾರಿಗನ ಕರ್ಕೊಂಡು ಹೋಗಡಪ್ಪ. ನಾನು ಹೇಳ್ತೀನಿ ಅವ್ರಿಗೆ, ಅದೇನೋ ಬುದ್ಧ ಹೇಳಿದ್ನಲ್ಲ, ಸಾವಿಲ್ಲದ ಮನೆಗೆ ಸಾಸಿವೆ ತಾಂಬ ಅಂತೇಳಿ. ನಾನು ಹಂಗೆ ಅವ್ರು ಕೇಳ್ತಾ ಇದ್ದೀನಿ, ಯಾವುದಾನ ಒಂದು ರಸ್ತೆ ತೋರಿಸ್ಬಿಡ್ರಿ. ಕಸ ಇಲ್ಲದ ರಸ್ತೆಯನ್ನು ಬೆಂಗಳೂರಲ್ಲಿ ತೋರಿಸಿ. ಕೃಷ್ಣ ಬೈರೇಗೌಡ್ರೆ, ಡಿ ಕೆ ಶಿವಕುಮಾರ್ ಅವ್ರು ಏನು ಡಿ ಕೆ ಶಿವಕುಮಾರ್ ಅದೇನೋ ಒಂದು ಮಕ್ರಿ ತಗೊಂಡೋಗಿ ಒಳಕ್ಕೆ ಹಾಕಿದ್ದು, ಅದೇ ಫೋಟೋ ಬಂದಿದ್ದು. ಒಂದು ಮಕ್ರಿ ಎತ್ಕೊಂಡು ಚಾನಲಲ್ಲಿ ಟ್ಯಾಕ್ಟ್ರಿಗೆ ಒಳಕ್ಕೆ ಹಾಕಿದ್ದು ಅಷ್ಟೇ. ಅದು ಒಂದೇ ಮಕ್ರಿ ಹೋಗಿರೋದು. ಇನ್ನು ಲಕ್ಷಾಂತರ ಕೋಟ್ಯಾಂತರ ಮಕ್ರಿ ಮಣ್ಣು ಎಲ್ಲ ಅಲ್ಲೇ ಬಿದ್ದಿದೆ. ಇದು ಈ ಸರ್ಕಾರದ್ದು. ದುಡ್ಡೇ ಇಲ್ಲ ರೀ ಇವ್ರ ಹತ್ರ. 5 ತಿಂಗಳಿಂದ ಹೇಳ್ಬೇಕಾಯ್ತು. ಅಧ್ಯಕ್ಷರು ಅದನ್ನು ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ರು, ಪೆನ್ಷನ್ ಕೊಟ್ಟಿಲ್ಲ. 5 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. ಸುಮಾರು 20-25 ಲಕ್ಷ ಜನಕ್ಕೆ ಪೆನ್ಷನ್ ಹೊರಟೋಗ್ಬಿಟ್ಟಿದೆ, ಕೊಡ್ತಾ ಇಲ್ಲ. ರೇಷನ್ ಕಾರ್ಡ್ ತೆಗೆದಿದ್ದಾರೆ. ಸುಮ್ಮನೆ ಡೈಲಿ ಒಂದೊಂದು ಪ್ರೋಗ್ರಾಮ್ ಅನೌನ್ಸು. ಬ್ರ್ಯಾಂಡ್ ಬೆಂಗಳೂರು ಆಯಿತು, ಏನೋ ಉದ್ಧಾರ ಆಯಿತಾ? ಬ್ರ್ಯಾಂಡ್ ಬೆಂಗಳೂರ್ದು ಏನಾನ ಒಂದು ಬ್ರ್ಯಾಂಡ್ ಬೆಂಗಳೂರು ಏನಾನ ಒಂದು ಪ್ರಾಜೆಕ್ಟ್ ಏನಾನ ತೋರಿಸ್ರಿ. ಟನಲ್ ರೋಡು ಅಲ್ಲಿ ಅಂಬಾನಿ ಅದಾನಿ ಏನು
ನರೇಂದ್ರ ಮೋದಿಯವರ ಜೊತೆ ಇದ್ದಾರೆ ಅಂತ. ಇಲ್ಲಿ ಅದೇ ಯಾರು ಕೊಟ್ಟಿದ್ದೀರಾ? ಹೆಸರು ಬಹಿರಂಗಪಡಿಸಿ ಸರ್. ಮಿಸ್ಟರ್ ಡಿ ಕೆ ಶಿವಕುಮಾರ್ ಹೆಸರು ಬಹಿರಂಗಪಡಿಸಿ ಯಾವ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅಂತ ದಯವಿಟ್ಟು ಹೇಳಿ. ಅಲ್ಲಿ ನೋಡಿದ್ರೆ ನರೇಂದ್ರ ಮೋದಿನ ಹಿಗ್ಗಾಮುಗ್ಗ ರಾಹುಲ್ ಗಾಂಧಿ ದಿನ ತೆಗಳ್ತಾರೆ. ಅವ್ರದ್ದೇ ಎಲ್ಲರಿಗೂ ಕಾಂಟ್ರಾಕ್ಟ್ ಅಲ್ಲ ಅವ್ರಿಗೆ ಅಂತ. ನಿಮ್ಮ ಸರ್ಕಾರ ಅಲ್ಲ, ಇಲ್ಲಿ ಯಾರು ಕೊಟ್ಟಿದ್ದೀರಾ ನೀವು ಹೇಳಿ. ಇವತ್ತು 7 ಕಿಲೋಮೀಟರ್ ರಸ್ತೆಯಲ್ಲಿ 350 ಗುಂಡಿ. ಉದ್ಯಮಿ ಮಜುಮ್ದಾರ್ ಶಾ ಕಿಡಿ. ನಾವಲ್ಲ, ಇವ್ರು ಕರೆದು ಮೀಟಿಂಗ್ ಮಾಡ್ತಾರಲ್ಲ IT ಸೆಕ್ಟರ್ನವ್ರು, ಅವರು. ಎಷ್ಟು? 7 ಕಿಲೋಮೀಟ್ರಲ್ಲಿ 350 ಅಂತೆ, ಲೆಕ್ಕ ಹಾಕೊಳ್ಳಿ. ಇನ್ನು ಬೆಂಗಳೂರಲ್ಲಿ ಎಷ್ಟು ಲಕ್ಷ ಕಿಲೋಮೀಟ್ರ್ ರಸ್ತೆ ಇದೆ, ಎಷ್ಟು ಗುಂಡಿಗಳಿರಬೇಕು. ಅದರಿಂದ ಇವತ್ತು ಈ ಆಸ್ತಿ ತೆರಿಗೆ ಏನಾಗ್ತಾ ಇದ್ದೀರಾ, ಸ್ವಚ್ಛತೆ ಹೆಸರಲ್ಲಿ ಏನು ಖಾಲಿ ಸೈಟ್ಗಳಿಗೆ ತೆರಿಗೆಯನ್ನು ಹಾಕ್ತಾ ಇದ್ದೀರಾ, ಇದು ಅಕ್ಷಮ್ಯ ಅಪರಾಧ. ಈಗಾಗಲೇ ಮನೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಇದನ್ನು. ಫ್ಲ್ಯಾಟ್ಗಳರಂತೂ ಯಾರು ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಾರೆ ಪಾಪ ಹಿರಿಯ ನಾಗರಿಕರು, ಅವರಂತೂ ಜೀವ ಹಿಂಡ್ಬಿಟ್ಟಿದ್ದಾರೆ. ಮೊದಲು ಒಂದು ಫ್ಲ್ಯಾಟ್ಗೆ 40 ರೂಪಾಯಿ ಕಸಕ್ಕೆ ಕೊಡ್ತಾಯಿದ್ರು, ಈಗ 400 ರೂಪಾಯಿ ಮಾಡಿದ್ದಾರೆ. 40 ರೂಪಾಯಿ ಕೊಡ್ತಾ ಇದ್ದಿದ್ದು ಒಂದೇ ಸರಿ 400 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಸ್ಪೆಷಲ್ ಟೆಂಡ್ರು, ಅದಕ್ಕೆ ಸ್ಪೆಷಲ್ ಕಾಂಟ್ರಾಕ್ಟ್ರು. ಅಂದರೆ ಎಲ್ಲ ಪೇಮೆಂಟ್ ಗಿರಾಕಿಗಳೇ ಇವರೆಲ್ಲ. ಕಸದ ಎಲ್ಲ ಪೇಮೆಂಟ್ ಸರ್ಕಾರಕ್ಕೆ, ಇಷ್ಟು ಹಣ ಕೊಡಬೇಕು, ಇಷ್ಟು ದುಡ್ಡು ನಿಮಗೆ. ಈ ರೀತಿ ಬೆಂಗಳೂರು ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಈ ದರೋಡೆ ಒಂದು ರೀತಿ. ಜನ ತೀರ್ಮಾನ ಮಾಡ್ತಾರೆ. ಫ್ರೀಡಮ್, ಅದೇನೋ ಫ್ರೀಡಮ್ ಏನೋ ಕಸದಿಂದ ಸ್ವಾತಂತ್ರ್ಯ, ಫ್ರೀಡಮ್ ಫ್ರಮ್ ಕಾಂಗ್ರೆಸ್ ಅಂತ ಅಭಿಯಾನ ಶುರುವಾತೈತೆ. ಫ್ರೀಡಮ್ ಫ್ರಮ್ ಕಾಂಗ್ರೆಸ್, ಫ್ರೀಡಮ್ ಫ್ರಮ್ ಕಾಂಗ್ರೆಸ್. GBA ಎಲೆಕ್ಷನ್ ಮಾಡಿದ್ರೆ ಜನ ಫ್ರೀಡಮ್ ಫ್ರಮ್ ಕಾಂಗ್ರೆಸ್ ಅಂತ ಮುನ್ನುಡಿ ಬರೆಯೋಕ್ಕೆ ಅವರು ತಯಾರಾಗಿದ್ದಾರೆ. ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಕೂಡಲೇ ಈ ಅನಾಗರಿಕ ಟ್ಯಾಕ್ಸ್ಗಳನ್ನು ಏನು ಹಾಕಿದ್ರೆ ಇದನ್ನು ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು BJP ಕರ್ನಾಟಕ ಮಾಡುತ್ತೆ. ಹೇಳು. ಖಾಲಿ ಸೈಟ್ಗಳ ನಿರ್ವಹಣೆಯನ್ನು ಮಾಡೋದು ಬೇಡವಾ ಸರ್? ಅಂದ್ರೆ ಓನರ್ಗಳಿಗೆ ಅವರು ಅದನ್ನ ಟ್ಯಾಕ್ಸ್ ರೂಪದಲ್ಲಿ ಹೇಳ್ತಿದ್ದಾರೆ. ಖಾಲಿ ಬಿಟ್ಟು ವರ್ಷಾಂತರಗಳ ಕಾಲದಿಂದ ಖಾಲಿ ಬಿಟ್ಟಿರ್ತಾರೆ ಅನ್ನೋದು ಗಲೀಜು ಇರ್ತದೆ, ಅದನ್ನ ಕ್ಲೀನ್ ಮಾಡಕ್ಕೆ ಓನರ್ಗಳಿಗೆ ಅವ್ರ ಟ್ಯಾಕ್ಸ್ ಅನ್ನು ಮಾಡ್ತಿದ್ದಾರೆ. ಅದು ಟ್ಯಾಕ್ಸ್ ಮನೆ ಸೈಟ್ ಟ್ಯಾಕ್ಸ್ ಕೊಟ್ಟಿರ್ತಾರಲ್ಲ ಅವರು, ಸೈಟ್ ಟ್ಯಾಕ್ಸ್ ಕೊಡ್ತಾರೆ ಸರ್, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಕೊಡ್ತಾರಲ್ಲ, ನಿರ್ವಹಣೆ ಮಾಡಿರಲ್ಲ ಸರ್. ವರ್ಷಾನುಗಟ್ಟಲೆ ಅದಕ್ಕೆ ಮಾಡಿ ಮನೆ ಅಕ್ಕಪಕ್ಕ ಇದ್ದ ಸಂದರ್ಭದಲ್ಲಿ ಒಂದಷ್ಟು ವೇಸ್ಟ್ಗಳು ಬಿದ್ದಿರ್ತದೆ, ಅಕ್ಕಪಕ್ಕ ನಿವಾಸಿಗಳ ಸಮಸ್ಯೆ ಆಗುತ್ತೆ. ಏನು DK ಶಿವಕುಮಾರ್ ಹೇಳಿದ್ರ? ಇಲ್ಲ ಸರ್, ಸರ್ಕಾರದ ಇದನ್ನೇ ಹೊರಟಿದೆ. ಹೇಳ್ತೀನಿ ಕೇಳ. ಅದಕ್ಕೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ 7.5% ಟ್ಯಾಕ್ಸ್ ಕಟ್ತಾರೆ, ಕೋಟ್ಯಾಂತರ ರೂಪಾಯಿ. ಆಮೇಲೆ ಪ್ರತಿ ವರ್ಷನೂ ಕೂಡ ಸೈಟ್ ಟ್ಯಾಕ್ಸ್ ಕಟ್ತಾರೆ. ಯಾರ್ಯಾರು ಹಂಗೆ ಮನೆ ಕಸ ಹಾಕಿದಾರೋ ಅವ್ರಿಗೆ ಫೈನ್ ಹಾಕೋಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಲ್ಲ. ಎಲ್ಲಿ ಫೈನ್ ಹಾಕಿದ್ದೀರಾ ನೀವು? ಇಟ್ಸ್ ನಾಟ್ ಎ ಫೈನ್. ಇಲ್ಲ ಎಲ್ಲ ಸೈಟ್ಗೂ ಹಾಕ್ಬಿಟ್ಟಿದ್ದಾರೆ. ನೋಡಿ, ಕಾಪಿ ಕಳಿಸ್ಕೊಡ್ತೀನಿ. ಆರ್ಡರ್ ಕಾಪಿ ಬೇಕಾ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಪಬ್ಲಿಕ್ ನೋಟಿಫಿಕೇಶನ್. ಅಧಿಕಾರಿಗಳಿಗೆ ಲೂಟಿಗೆ. ಅದೇ ಕ್ಲೀನ್ ಮಾಡೋದಂದ್ರೆ ಏನು? ಹಿಂದೊಂದು ದಿನ ಕ್ಲೀನ್ ಮಾಡಿರ್ತಾರೆ, ಮನೆ ದಿನ ಯಾವನ ಒಂದು ಪೇಪರ್ ಹಾಕಿದ್ರೆ ಅದು ನಾಟ್ ಕ್ಲೀನ್ ಅಂತ ಬರೀತಾರೆ. ಉಸೂಲಿಗೆ ಅಧಿಕಾರಿಗಳು ಉಸೂಲಿಗೋಸ್ಕರ ಮಾಡ್ತಾ ಇದ್ದಾರಪ್ಪ. ಅದನ್ನ ಕಟ್ಟುನಿಟ್ಟಾಗಿ ಮಾಡಲಿ, ಇವರು ಕ್ಲೀನ್ ಮಾಡೋದು ಕಟ್ಟುನಿಟ್ಟಾಗಿ ಮಾಡಲಿ. ಥ್ಯಾಂಕ್ ಯು. ಇದು ದಿನನಿತ್ಯ ಈ ಸರ್ಕಾರ ಬಂದ ಮೇಲೆ ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ, ಬೆಂಗಳೂರು ರಸ್ತೆಗಳನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಮೊನ್ನೆ BL ನ್ಯೂ ರೋಡಲ್ಲಿ ಪಾಪ ಒಬ್ಬ ಅಮಾಯಕ 18 ವರ್ಷದ ಹುಡುಗ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ. ಆ ಹಳ್ಳಕ್ಕೆ ಬಿದ್ದು ಅಲ್ಲಿ ಕೇಬಲ್ ಎಲ್ಲ ಅಗದ್ಬಿಟ್ಟು ಹಾಳು ಮಾಡಿದ್ದಾರೆ ನ್ಯೂ ರಸ್ತೆ. ನೀವೇ ಹೋಗಿ ನೋಡಿ, ಫುಲ್ ಅಗದ್ಬಿಟ್ಟಿದ್ದಾರೆ, ಹಳ್ಳಗಳು ಬಿದ್ದೋಗಿದೆ. ಬಿದ್ದು ಕೋಮಾ ಸ್ಟೇಜಲ್ಲಿದ್ದಾರೆ 1 ತಿಂಗಳಿಂದ. ಈ ಥರದ 100 ಕೇಸು. ಇನ್ನೊಬ್ಬರು BJPಯ ನಮ್ಮ ಸೆಲ್ಲು ಇವರು ಶೆಟ್ರು, ರಾಘವೇಂದ್ರ ಶೆಟ್ರು, ಅವ್ರದ್ದು ಅಗದಿರೋ ಹಳ್ಳಕ್ಕೆ ಬಿದ್ದು ಇಲ್ಲಿ ಅವರು 2 ತಿಂಗಳಿಂದ ಆಸ್ಪತ್ರೆಯಲ್ಲಿದ್ದಾರೆ.